ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೈರೆಕ್ಟರ್ಸ್ ಡೆನಿಸ್ ವಿಲಿನೋವ್ ಡೈರೆಕ್ಟ್ ಮಾಡಿರೋ ಡ್ಯೂನ್ ಪಾರ್ಟ್ 2 ಸಿನಿಮಾ ಬಗ್ಗೆ ಮಾತಾಡೋಣ. ಇದು ಆಕ್ಚುಲಿ ಹಾಲಿವುಡ್ ಸಿನಿಮಾ. ಈ ಸಿನಿಮಾ ನಾನು ನೋಡಕ್ ಮುಖ್ಯವಾದ ಕಾರಣ ಏನಂದ್ರೆ ಈ ಡೈರೆಕ್ಟರ್ ಡೆನಿಸ್ ವಿಲಿನೋವ್ ಅವರು ಹಾಲಿವುಡ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಅನ್ಬೋದು. ಹಂಗೆ ಅವ್ರು ನನ್ನ ಪರ್ಸನಲ್ ಫೇವರೇಟ್ ಡೈರೆಕ್ಟರ್ ಕೂಡ. ಯಾಕಂದ್ರೆ ಇವ್ರು ಡೈರೆಕ್ಟ್ ಮಾಡಿರೋ ಪ್ರಿಸನರ್ಸ್ ಆಗ್ಲಿ, ಅರೈವಲ್ ಆಗ್ಲಿ, ಸಿಕಾರಿಯೋ ಆಗ್ಲಿ, ಬ್ಲೇಡ್ ರನ್ನರ್ 2049 ಆಗ್ಲಿ, ಹಂಗೆ ಡ್ಯೂನ್ ಪಾರ್ಟ್ 1 ಪಾರ್ಟ್ 2 ಆಗ್ಲಿ, ಹಂಗೆ ಇನ್ಸೆಂಡಿಸ್ ಆಗ್ಲಿ, ಹಿಂಗೆ ಇವ್ರ ಒಂದೊಂದ್ ಸಿನಿಮಾ ಒಂದೊಂದ್ ತರ ಇರುತ್ತೆ. ಜಾಸ್ತಿ ಸ್ವಲ್ಪ ಸೈಫೈ ಸಿನಿಮಾಗಳು ತೆಗೆದಿರ್ತಾರೆ. ಆದ್ರಿಂದ ಈ ಡೈರೆಕ್ಟರ್ಗೋಸ್ಕರ ನಾನು ಈ ಡ್ಯೂನ್ ಸಿನಿಮಾ ನೋಡಿದೆ. ಇದು ಆಕ್ಚುಲಿ ಡ್ಯೂನ್ ಪಾರ್ಟ್ 1 ಗೆ ಸೀಕ್ವೆಲ್ ಪಾರ್ಟ್ 2. ಡ್ಯೂನ್ ಪಾರ್ಟ್ 1 ರಿಲೀಸ್ ಆಗಿ ಆಲ್ರೆಡಿ 2 years ಆಗಿದೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ಬೇಕಂದ್ರು, ಡ್ಯೂನ್ ಪಾರ್ಟ್ ನಿಮ್ಗೆ ಅರ್ಥ ಆಗ್ಬೇಕಂದ್ರು ಡ್ಯೂನ್ ಪಾರ್ಟ್ 1 ಸಿನಿಮಾ ನೋಡಿದ್ರೆ ಮಾತ್ರ ಈ ಸಿನಿಮಾ ನಿಮ್ಗೆ ಪಾರ್ಟ್ 2 ಅರ್ಥ ಆಗುತ್ತೆ. ಯಾಕಂದ್ರೆ ಅದರಲ್ಲಿರೋ ಕ್ಯಾರೆಕ್ಟರ್ ಅರ್ಥ ಆಗಬೇಕು, ಆ ಸ್ಟೋರಿ ಏನ್ ಅನ್ನೋದು, ಬೇಸಿಕ್ ಸ್ಟೋರಿ ಅನ್ನೋದು ಪಾರ್ಟ್ 1 ಅಲ್ಲಿ ಮೇನ್ ಇರುತ್ತೆ. ಅದರಿಂದ ಪಾರ್ಟ್ 2 ನೋಡ್ಬೇಕಂದ್ರೆ ಪಾರ್ಟ್ 1 OTT ಅಲ್ಲಿ ಇರುತ್ತೆ. ಅದನ್ನ ನೋಡಿದ್ಮೇಲೆ ಪಾರ್ಟ್ 2 ಅಲ್ಲಿ ಇದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಇನ್ನು ಸಿನಿಮಾ ರಿವ್ಯೂ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ 2 ವಿಡಿಯೋಸ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಹಿಂಗೆ ಕಂಟಿನ್ಯೂ ಮಾಡಿ. ತುಂಬಾ ಜನ ನೋಡ್ತಿದ್ರಾಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಫ್ರೀನೇ ತಾನೆ, ಹಂಗಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋಗೆ ಮಿನಿಮಮ್ 100 ಸಬ್ಸ್ಕ್ರೈಬರ್ಸ್ ಆಡ್ ಆಗ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಇನ್ನ ಈ ಸಿನಿಮಾ ರಿವ್ಯೂಗ್ ಬಂದ್ರೆ, ಸಿನಿಮಾ ನನಗೆ ಏನಿಸ್ತು ಅಂದ್ರೆ, ಈ ಸಿನಿಮಾ ಡ್ಯೂನ್ ಪಾರ್ಟ್ 1 ಗಂತೂ ಪಾರ್ಟ್ 2 ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಲಾರ್ಜ್ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅನ್ನು ನೋಡಿದ್ಮೇಲೆ ಆ ವಿಜುವಲ್ಸ್ ಆಗ್ಲಿ, ಆ ಸೌಂಡ್ ಡಿಸೈನ್ ಆಗ್ಲಿ, ಆ ಕ್ವಾಲಿಟಿ ಆಫ್ ಮೇಕಿಂಗ್ ಆಗ್ಲಿ ತುಂಬಾ ಅದ್ದೂರಿಯಾಗಿತ್ತು, ತುಂಬಾ ಮ್ಯಾಸಿವ್ ಆಗಿತ್ತು ಅಂತ ಹೇಳ್ಬೋದು. ಮೇನ್ ಈ ಸಿನಿಮಾದಾಗ ನನಗೆ ಅಟ್ರಾಕ್ಟ್ ಮಾಡಿದ್ದು ಏನಂದ್ರೆ, ಈ ಸಿನಿಮಾ ಸ್ಟೋರಿ ಸ್ವಲ್ಪ ಆಲ್ರೆಡಿ ನಮ್ಗೆ ಗೊತ್ತಿರೋ ಸ್ಟೋರಿ ಅಂತ. ಒಂಥರ ನಿಜ ಹೇಳ್ಬೇಕಂದ್ರೆ ನಾವು ಬಾಹುಬಲಿ ಸಿನಿಮಾ ಸ್ಟೋರಿ ಹೆಂಗಿರುತ್ತೋ ಒಂದ್ಸಲ ಈ ಸಿನಿಮಾನ ಸ್ಟೋರಿ ಹಂಗೆ. ಅಂದ್ರೆ ತಂದೆಗೆ ಒಬ್ಬ ಸಾಮ್ರಾಜ್ಯ ಇರುತ್ತೆ, ಅದನ್ನ ಅವರ ರಿಲೇಟಿವ್ ಒಬ್ಬ ಅವನಿಗೆ ಮೋಸ ಮಾಡ್ಬಿಟ್ಟು ಅವ್ನ ರಾಜ್ಯನ ಕಸ್ಕೊಳ್ತಾನೆ. ಆಗ ಅವ್ನ ರಾಜನ ಮಗ ರಾಜಕುಮಾರ, ಹಂಗೆ ಅವ್ರ ತಾಯಿ ಹೊರಗಡೆ ಬಂದು ಬೇರೆ ಒಳ್ಳೆ ಟ್ರೈಬಲ್ ಜನಗಳ ಕಲ್ತಿ ಎಲ್ಲ ಅವ್ರನ್ನ ಸಾಮ್ರಾಜ್ಯ ಕಟ್ಟಿ ತಿರ್ಗಿ ವಾಪಸ್ ಬಂದು ಯಾವ ತರ ರಿವೇಜ್ ತೀರಿಸ್ಕೊಂಡ್ರು ಅನ್ನೋದೇ ಸ್ಟೋರಿ. ಬಟ್ ಇದು ಬೇರೆ ವರ್ಲ್ಡ್ ಅಲ್ಲೇ ನಡೀತೆ, ಬೇರೆ ಪ್ರಪಂಚದಲ್ಲಿ ನಡೀತೆ. ಇದ್ರಲ್ಲಿ 3-4 ತರ ಬೇರೆ ಒಂಥರ ಸೈಫೈ ವರ್ಲ್ಡ್ಗಳು ಇರ್ತವೆ. ಇಲ್ಲಿರೋ ಕ್ಯಾರೆಕ್ಟರ್ ಹೆಸರುಗಳು ಬೇರೆ ಇರ್ತೈತೆ, ಎಲ್ಲ ತುಂಬಾ ಡಿಫರೆಂಟ್ ಆಗಿರುತ್ತೆ ಈ ಸ್ಟೋರಿನ. ಬಟ್ ತುಂಬಾ ಡಿಫರೆಂಟ್ ಆಗಿ ತೆಗ್ದಿದ್ದಾರೆ. ಯಾಕಂದ್ರೆ ಈ ಸ್ಟೋರಿ ಡ್ಯೂನ್ ಅನ್ನೋ ನಾವೆಲ್ ಪುಸ್ತಕದಿಂದ ತೆಗ್ದಿರೋ ಸಿನಿಮಾ ಈ ಡ್ಯೂನ್ ಸಿನಿಮಾ. ಇದ್ರಲ್ಲಿ ನನಗೆ ಇಷ್ಟ ಆಗಿದ್ದೆ ಏನಂದ್ರೆ ಈ ಸಿನಿಮಾದ ಸಿನಿಮಾಟೋಗ್ರಫಿ ಅಂಡ್ ಕ್ಯಾಮ್ರಾ ವರ್ಕಿಂಗ್ ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್. ಇವು ರಿಯಲ್ ಲೊಕೇಶನ್ ನಲ್ಲಿ ತೆಗ್ದಿದ್ದಾರೆ ತುಂಬಾ ಶಾರ್ಟ್ಸ್. ಆ ಬ್ಲಾಕಿಂಗ್ ಆಗ್ಲಿ, ಕ್ಯಾರೆಕ್ಟರ್ಸ್ ಆಗ್ಲಿ, ಅವ್ರು ಹಾಕೊಳ್ಳೋ ಕಾಸ್ಟ್ಯೂಮ್ಸ್ ಆಗ್ಲಿ, ತುಂಬಾ ಅಷ್ಟು ಕ್ಲೋಸ್ ಅಪ್ ಶಾರ್ಟ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಇನ್ನು ಸೆಕೆಂಡ್ ಹೈಲೈಟ್ ಅಂದ್ರೆ ಸಿನಿಮಾದಾಗೆ ಹ್ಯಾನ್ಸ್ ಜಿಮ್ಮರ್ ಅವರ ಮ್ಯೂಸಿಕ್ಸ್. ಹ್ಯಾನ್ಸ್ ಜಿಮ್ಮರ್ ನಿಮಗೆ ಗೊತ್ತೇ ಇರುತ್ತೆ, ಹಾಲಿವುಡ್ ಅಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್. ಈ ಸಿನಿಮಾದಲ್ಲಿ ಒಂದು 5-6 ಹತ್ರ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಒಂಥರ ತುಂಬಾ ಗೂಸ್ ಬಂಪ್ಸ್ ಪರ ಸೀನ್ಸ್ ಗಳು ಇರುತ್ತೆ. ಇನ್ನ ಮೂರನೇದು ಈ ಸಿನಿಮಾದಾಗಿರೋ ಪರ್ಫಾರ್ಮೆನ್ಸಸ್. ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್. ಮೇನ್ ಲೀಡ್ ಆಗಿ ಮಾಡಿರೋ ಪಾಲ್ ಕ್ಯಾರೆಕ್ಟರ್ ಮಾಡ್ರೆ ಅವ್ರಾಗ್ಲಿ, ತಿರ್ಗಿ ಜಂದಿಯಾ ಕ್ಯಾರೆಕ್ಟರ್ ಮಾಡಿ ಹೀರೋಯಿನ್ ಆಗ್ಲಿ, ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ, ವಿಲನ್ಸ್ ಆಗ್ಲಿ, ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಈ 3 ಸಿನಿಮಾದಾಗ ಮೇನ್ ಹೈಲೈಟ್. ಅಷ್ಟೇ ಅಲ್ಲದೆ ಸಿನಿಮಾದಾಗ ಚಿಕ್ಕ ಕ್ಯೂಟ್ ಆಗಿ ಲವ್ ಸ್ಟೋರಿ ಕೂಡ ಇರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಜಂದಿಯಾ ಮತ್ತು ಪಾಲ್ ಅವ್ರ ಕ್ಯಾರೆಕ್ಟರ್ ಮಧ್ಯೆ ಇಬ್ರು ಮಧ್ಯೆ ಇರೋ ಲವ್ ಸ್ಟೋರಿ ಕೂಡ ಚೆನ್ನಾಗಿ ಇದೆ. ಒಳ್ಳೆ ಎಮೋಷನಲ್ ಕೂಡ ಕನೆಕ್ಟ್ ಆಗ್ತೀವಿ. ಇನ್ನು ನನಗೆ ಈ ಸಿನಿಮಾದಲ್ಲಿ ಏನು ಮೈನಸ್ ಅಂತಂದ್ರೆ, ಈ ಸಿನಿಮಾದಲ್ಲಿ ಅಷ್ಟು ಭಾಷೆ, ಡೈಲಾಗ್ಸು ಬೇರೆ ಭಾಷೆನ ಅವನ ಸೀನ್ಗಳು ಮಾತಾಡ್ತಾ ಇರ್ತಾರೆ. ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಸಬ್ ಟೈಟಲ್ಸ್ ಕೊಟ್ರು, ಬಟ್ ಒನ್ ಟೈಮ್ ನಾವು ಸಬ್ ಟೈಟಲ್ಸ್ ನೋಡ್ಬೇಕಾ ಸಿನಿಮಾ ನೋಡ್ಬೇಕು ಅರ್ಥ ಆಗಲ್ಲ. ಯಾಕಂದ್ರೆ ಪ್ರತಿ ಸೀನು ಒಂಥರ ಬೇರೆ ರೇಂಜ್ ಸಕ್ಕತ್ತಾಗಿ ತೆಗ್ದಿರೋದ್ರಿಂದ ನಮಗೆ ಆ ಸ್ಕ್ರೀನ್ ಮೇಲೆ ಬೊಮ್ಮೆ ನೋಡ್ತಾ ಇರ್ತೀವಾಗ್ಲಿ, ಆ ಸಬ್ ಟೈಟಲ್ಸ್ ಅಷ್ಟೊಂದು ಅಬ್ಸರ್ವ್ ಮಾಡಕ್ ಹೋಗಲ್ಲ. ಅಷ್ಟು ಕಡೆ ಆ ಡೈಲಾಗ್ಸ್ ಕಾನ್ವರ್ಸೇಷನ್ ಏನಂದ್ರೆ ಅರ್ಥ ಆಗಲ್ಲ ನಮ್ಗೆ ಏನನ್ನೋದು. ಅದು ಸ್ವಲ್ಪ ನನಗೆ ಡಿಸ್ಅಡ್ವಾಂಟೇಜ್ ಅನ್ನಿಸ್ತು. ಅಂದ್ರೆ ಅವ್ರವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಸೆಕೆಂಡ್ ಅಂದ್ರೆ ಈ ಸಿನಿಮಾದಾಗ ವಿಲನ್ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ. ಹೋಗ್ತಾ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋಗೂ ವಿಲನ್ ಕ್ಲಾಶ್ ಬಿದ್ದಾಗ ಯಾಕೋ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಅನ್ನಿಸ್ತು. ಇಬ್ರಾಗ ತಗ್ಗ ಫೈಟ್ ಲಾಸ್ಟ್ ಅಲ್ಲಿ ಕಮ್ಮಿ ಆಯ್ತು ಅನ್ನಿಸ್ತು. ಅದೊಂದು ತಿರ್ಗಾ ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿದೆ. ದೊಡ್ಡ ಒಳ್ಳೊಳ್ಳೆ ವೆಪನ್ಸ್ಗಳು, ದೊಡ್ಡ ಆಕ್ಷನ್ ಬ್ಲಾಕ್ಸ್ ಎಲ್ಲ ಸಖತ್ತಾಗಿ ತೆಗ್ದಿದ್ದಾರೆ. ರಿಯಲ್ ಆಗಿ ತೆಗ್ದಿದ್ದಂಗ ಅನಿಸುತ್ತೆ. ಆ ಡೆಸರ್ಟ್ ಅಲ್ಲಿ ಅದೆಲ್ಲ ಬಿಸಿಲು ಒಂಥರ ವಾರ್ಮ್ ಲುಕ್ ಅಲ್ಲಿ ಇರುತ್ತೆ. ಬಟ್ ಒಬ್ರನ್ನೊಬ್ರು ಗುದ್ದಾಡಿ ಒಯ್ತಾಡ್ತಿರ್ಬೇಕಾದ್ರೆ ನನ್ಗೆ ಏನೋ ಅಷ್ಟೊಂದು ಆ ತರ ಫೈಟ್ ಇಕ್ಬಾರ್ದು, ಇನ್ನು ಸ್ವಲ್ಪ ಬೆಟರ್ ಆಗಿ ತೆಗಿಬೋದೈತೇನೋ ಫೈಟ್ಸ್ ಗಳು ಅನಿಸಿತ್ತು. ಅದೊಂದು ಮೈನಸ್ ಅಷ್ಟೇ. ಮಿಕ್ಕಿದಲ್ಲಿ ಸಿನಿಮಾ ಸಖತ ಇದೆ. ಖಂಡಿತ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋಂತ ಸಿನಿಮಾನೇ. ಯಾರಾದ್ರೂ ಹಾಲಿವುಡ್ ಸಿನಿಮಾ ನೋಡೋರು ಇದ್ರೆ ಖಂಡಿತ ಈ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಡ್ಯೂನ್ ಸಿನಿಮಾ ಯಾರಿಗಾದ್ರೂ ಇಷ್ಟ ಆಗುತ್ತೋ ಡ್ಯೂನ್ ಪಾರ್ಟ್ 2 ಕೂಡ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ.
ಇನ್ನ ಡೆನಿಸ್ ವಿಲಿನ್ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಅಫ್ಕೋರ್ಸ್ ಈಸ್ ಎ ಬ್ರಿಲಿಯಂಟ್ ಡೈರೆಕ್ಟರ್. ಅವರು ನನಗೆ ಸ್ಟೀವನ್ ಸ್ಪೀಲ್ಬರ್ಗ್, ಕ್ರಿಸ್ಟೋಫರ್ ನೋಲನ್ ಆದ್ಮೇಲೆ ಡೆನಿಸ್ ವಿಲಿನೋ ಅವರೇ ನನಗೆ ಒನ್ ಆಫ್ ದಿ ಮೈ ಫೇವರೇಟ್ ಪರ್ಸನಲ್ ಡೈರೆಕ್ಟರ್ಸ್. ಇದು ಗಾಯ್ಸ್ ಈ ವಿಡಿಯೋ. ನನಗೆ ಈ ಸಿನಿಮಾ ನಾನು ಕೊಡೋ ರೇಟಿಂಗ್ ಏನಂದ್ರೆ 3.5 ಕೊಡ್ತೀನಿ. ನನಗೆ ತುಂಬಾ ಸಿನಿಮಾ ತುಂಬಾ ಇಷ್ಟ ಆಗಿದೆ. ಈ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ, ಓನ್ಲಿ ಇಂಗ್ಲಿಷ್ ಅಲ್ಲಿ ಮಾತ್ರ ಇದೆ. ಈ ಸಿನಿಮಾ ನಾ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಇದು ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸಬಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೀವು ಒಂದ್ ವೇಳೆ ಡ್ಯೂನ್ ಸಿನಿಮಾ ಇಷ್ಟು ನೋಡಿದ್ರೆ ನಿಮ್ಗೆ ಈ ಸಿನಿಮಾ ಏನ್ ಅನ್ನಿಸ್ತು ಅದನ್ನ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.